ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ನೇಮಕವಾದಂತ ಹಿನ್ನೆಲೆಯಲ್ಲಿ ಬಿಕೆ ಹರಿಪ್ರಸಾದ್ ಭೇಟಿಗೆ ನಾಯಕರುಗಳು ಆಗಮಿಸ್ತಾ ಇದ್ದಾರೆ. ಡಿಸಿಎಂ ಪರಮೇಶ್ವರ್, ಸಂತೋಷ್ ಲಾಡ್, ಬಸವರಾಜು ಅವರು ಭೇಟಿ ಕೊಟ್ಟಿರೋ ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕಲ್ವಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತಂದ್ರೂ ಪಕ್ಷದ ಲೆಕ್ಕಾಚಾರದಲ್ಲಿ ಅದೊಂದು ಉನ್ನತ ಸ್ಥಾನಮಾನ. ಸೊ ಹಾಗಾಗಿ ಅವ್ರಿಗೊಂದು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು, ಅವ್ರಿಗೆ ನಾವು ನಿಮ್ ಜೊತೆಗಿದ್ದೀವಿ ಅನ್ನೋದನ್ನು ತಿಳಿಸ್ಬೇಕು. ಹಾಗಾಗಿ ಹೋಗ್ತಾ ಇದ್ದಾರೆ, ಎಲ್ಲರೂ ಅವ್ರ ನಿವಾಸಕ್ಕೆ ಹೋಗಿ ಶುಭಾಶಯಗಳನ್ನು ತಿಳಿಸಿ ಅಭಿನಂದನೆಗಳನ್ನು ತಿಳಿಸಿ ಬರ್ತಾ ಇದ್ದಾರೆ. ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಅನೇಕ ನಾಯಕರುಗಳು ಆಲ್ರೆಡಿ ಹೋಗಿದ್ದಾರೆ, ಹೋಗಿ ಬಂದಿದ್ದಾರೆ. ಈ ಕೆಲವರು ಹೋಗ್ತಾ ಇದ್ದಾರೆ, ಹೋಗ್ಬೇಕು ಅಂತ ಕೆಲವರು ನಿರ್ಧರಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರು ಹಿರಿಯ ನಾಯಕರು, ಅನುಭವಿ ನಾಯಕರು, ಅನೇಕ ಜವಾಬ್ದಾರಿಗಳನ್ನು ಹೊತ್ತ ನಾಯಕರು, ಪಕ್ಷದ ನಿಷ್ಠಾವಂತ ನಾಯಕರು, ಹೈಕಮಾಂಡ್ನ ಪರಮಾಪ್ತ ಅಂತಲೂ ಕೂಡ ಕರೆಸಿಕೊಳ್ತಾರೆ. ಅವ್ರಿಗೊಂದು ಈ ಥರದ್ದು ಅವಕಾಶ ಕೊಡಬೇಕು ಅನ್ನೋದೊಂದು ಇತ್ತು. ಸೊ ಆ ಅವಕಾಶ ಸಿಕ್ಕಿದೆ. ಬೇರೆ ಬೇರೆ ರಾಜ್ಯದ ಚುನಾವಣಾ ಉಸ್ತುವಾರಿ, 19 ರಾಜ್ಯಗಳ ಚುನಾವಣೆಯ ಉಸ್ತುವಾರಿಯನ್ನು ಇವ್ರಿಗೆ ವಹಿಸಿದ್ರು ಅಂದ್ರೆ ಯೋಚನೆ ಮಾಡಿ. ಹೈಕಮಾಂಡ್ ನಾಯಕರು ಇವ್ರ ಮೇಲೆ ಅದೆಷ್ಟು ನಂಬಿಕೆಯನ್ನ ಇಟ್ಕೊಂಡಿದ್ರು ಅಂತ. ಇದೀಗ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ಇದು ಯಾವ ಸೂತ್ರ ಅಂತ ನಾವು ಬೆಳಗ್ಗೆನೆ ಹೇಳಿದ್ವಿ. ಒಕ್ಕಲಿಗ ಸಮುದಾಯದ ನಾಯಕನಿಗೆ ಸಿಎಂ ಪ್ಲಸ್ ಈ ಕಡೆ OBC ಅನ್ನೋ ಲೆಕ್ಕಾಚಾರಕ್ಕೆ ಎರಡು ಬ್ಯಾಲೆನ್ಸ್ಡ್ ಆಗಿ ಹೋಗ್ಲಿ ಅಂತ. ಸೊ ಎಲ್ಲ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಕೊಟ್ಟಿರೋದು. ಈಗ ಅವ್ರ ನಿವಾಸಕ್ಕೆ ಅನೇಕರು ಭೇಟಿ ಕೊಡ್ತಾ ಇದ್ದಾರೆ. ಶುಭಾಶಯಗಳನ್ನ ತಿಳಿಸೋದಕ್ಕೆ ಬರ್ತಾ ಇರೋದು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ನೋಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಅವರ ನೇಮಕ ಆದಂತ ಹಿನ್ನೆಲೆಯಲ್ಲಿ ಒಂದ್ ರೀತಿಯಲ್ಲಿ ಅವ್ರ ಮನೆ ಹತ್ರನೂ ನಾಯಕರುಗಳು ಆಗಮಿಸೋದು, ಆಕ್ಟಿವ್ ಆಗ್ತಾ ಇದ್ದಾರೆ. ಕೆಪಿಸಿಸಿ ನೂತನ ಸಾರಥ್ಯ ವಹಿಸ್ತಾರೆ ಅಂತ ಅಂದಾಗ ಅನೇಕ ನಿರ್ಧಾರಗಳನ್ನ, ನಿಲುವುಗಳನ್ನ ತೆಗೆದುಕೊಳ್ತಾರೆ. 2028 ಮೇಜರ್ ಕಾಂಗ್ರೆಸ್ನವ್ರಿಗೆ ಅಧಿಕಾರಕ್ಕೆ ಬರಲೇಬೇಕು, ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಲೇಬೇಕು. ಕರ್ನಾಟಕ ಕಾಂಗ್ರೆಸ್ ಈಗ ಸ್ಟ್ರಾಂಗ್ ಆಗಿದೆ, ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು ಅಂತಂದ್ರೆ 2028 ಚುನಾವಣೆಯನ್ನ ಫೋಕಸ್ ಮಾಡಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೊಂಡಿರುವಂತದ್ದು ಬಿಕೆ ಹರಿಪ್ರಸಾದ್ ಅವರು. ಅವರ ಅಜೆಂಡಾ, ಅವರ ನಿಲುವು ಇದೆಲ್ಲವನ್ನ ಫಾಲೋ ಮಾಡಬೇಕಾಗತ್ತೆ. ಅವ್ರ ಪಕ್ಷ ಸಂಘಟನೆ ಮಾಡ್ತಾರೆ, ಒಂದಷ್ಟು ಬದಲಾವಣೆಯನ್ನ ಪಕ್ಷದ ಒಳಗಡೆ ಆಂತರಿಕವಾಗಿ ಕೂಡ ಕೈಗೊಳ್ತಾರೆ. ಹಾಗಾಗಿ ಅದೊಂದು ದೊಡ್ಡ ಜವಾಬ್ದಾರಿ. ಈ ದೊಡ್ಡ ಜವಾಬ್ದಾರಿ ಅವರ ಹೆಗಲಿಗೆ ವಹಿಸಿದಂತ ಬೆನ್ನಲ್ಲೇ ಅನೇಕರು ಅವ್ರ ಮನೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ವಿಷಯನ್ನ ತಿಳಿಸ್ತಾ ಇದ್ದಾರೆ. ಮತ್ತೆ ಯಾರು ಊಹಿಸಿರ್ಲಿಲ್ಲ ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ. ಕೊನೆಯ ಕ್ಷಣದವರೆಗೂ ಬೇರೆಯವ್ರ ಹೆಸರು ರೇಸ್ನಲ್ಲಿತ್ತು. ಸೊ ಕೊನೆಯ ಕ್ಷಣದಲ್ಲಿ ಇವ್ರ ಹೆಸರು ಮುನ್ನೆಲೆಗೆ ಬಂದಿತ್ತು, ಅವಕಾಶ ಸಿಕ್ಕಿತ್ತು. ನೋಡ್ಬೇಕಾಗತ್ತೆ ಇವ್ರ ಸಾರಥ್ಯದಲ್ಲಿ ಇವರ ಮೆಂಟಾಲಿಟಿ, ಇವರ ಸ್ಟ್ರಾಟರ್ಜಿ ಹೇಗೆ ವರ್ಕೌಟ್ ಆಗತ್ತೆ ಅಂತ. ಇವರು ಈಡಿಗ ಸಮುದಾಯಕ್ಕೆ ಸೇರಿದವರು, ಕರಾವಳಿ ಭಾಗದಲ್ಲೆಲ್ಲ ತುಂಬಾನೇ ಫೇಮಸ್ಸು. ಹಾಗಾಗಿ ಅವರೆಲ್ಲರನ್ನ ಗಮನದಲ್ಲಿ ಇಟ್ಕೊಂಡು ಆ ಸಮುದಾಯವನ್ನು ಸೆಳೆಯೋದು, ಆ ಭಾಗವನ್ನು ಸೆಳೆಯೋದು, ಮತ್ತೆ ಪಕ್ಷದ ನಿಷ್ಠಾವಂತರಾಗಿದ್ರೆ ಅಧಿಕಾರ ಅನ್ನೋದು, ಸ್ಥಾನಮಾನ ಅನ್ನೋದು ಹುಡುಕಿಕೊಂಡು ಬರುತ್ತೆ ಅನ್ನೋದಕ್ಕೆ ಇವರೆಲ್ಲ ಎಕ್ಸಾಂಪಲ್ಸ್ಗಳು. ಬಿಕೆ ಹರಿಪ್ರಸಾದ್ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಶರಣಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಅದಕ್ಕೊಂದು ಎಕ್ಸಾಂಪಲ್ಸು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊನೆಯ ಮೂಮೆಂಟ್ ಅಲ್ಲಿ ಸಿಕ್ಕಿದೆ ಅಂತ ಅಂದ್ರೂ ಕೂಡ ಎಲ್ಲರೂ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆಶ್ಚರ್ಯ ಅನ್ನೋದೇನಿಲ್ಲ, ಹಿರಿಯರಿದ್ದಾರೆ, ಅನುಭವಿ ಇದ್ದಾರೆ, ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೆ ಅಂತ. ಬಟ್ ಇವತ್ತಿನ ಅವ್ರ ಸ್ಟೇಟ್ಮೆಂಟ್ ನೋಡ್ತಾ ಇದ್ವಿ, ಅಧಿಕಾರ ಬೇಕು, ಸ್ಥಾನಮಾನ ಬೇಕು ಅಂತಂದ್ರೆ DK ಶಿವಕುಮಾರ್ ಹಿಂದೆ ಹೋಗಿ ಪಕ್ಷ ಸಂಘಟನೆ ಮಾಡಬೇಕು, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು ಅಂದ್ರೆ ನನ್ನ ಜೊತೆಗೆ ಬನ್ನಿ ಅಂತ. ಯಾಕೋ ಫಸ್ಟ್ ಡೇನೇ ಈ ಸ್ಟೇಟ್ಮೆಂಟು ಒಂದು ಸ್ವಲ್ಪ ಸುದ್ದಿ ಆಗ್ತಾ ಇದೆ. ಏನು ಮೆಸೇಜ್ ಇಟ್ಕೊಂಡು ಈ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಶಿವು?
ಮಿತಿ BK ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ನೂತನ ಅಧ್ಯಕ್ಷರನ್ನಾಗಿ ಈಗ AICC ನಾಯಕರು ನೇಮಕ ಮಾಡಿದ್ದಾರೆ. ಇನ್ನು ಅಧಿಕಾರ ಹಸ್ತಾಂತರ ಆಗಬೇಕಾಗತ್ತೆ, ಅಧಿಕಾರವನ್ನ ಇವರು ಅಧಿಕೃತವಾಗಿ ಸ್ವೀಕರಿಸಬೇಕಾಗತ್ತೆ. ಅದು ಈ ಮುಂದಿನ ತಿಂಗಳ ಒಳಗೆ ಆ ಅಧಿಕಾರವನ್ನ ಹಸ್ತಾಂತರ ಮಾಡುವಂತ ಸಾಧ್ಯತೆಗಳಿದೆ. ಸೊ ಈಗಾಗಲೇ ಸಾಕಷ್ಟು ನಾಯಕರು ಕೂಡ ಹರಿಪ್ರಸಾದ್ ಅವರ ಸದಾಶಿವನಗರದ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹರಿಪ್ರಸಾದ್ ಅವರು 1972ರಲ್ಲೇ ಕಾಂಗ್ರೆಸ್ಗೆ ಕಾಲಿಟ್ಟಂತವ್ರು. ಅಂದ್ರೆ ಈಗಾಗಲೇ 50 ವರ್ಷಕ್ಕೂ ಮೇಲೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಈಗಾಗಲೇ ಮುಗಿದಿದೆ, ರಾಜಕಾರಣ ಮುಗಿದಿದೆ. ಸೊ ಅಂಥವರನ್ನ ಈಗ ಪಕ್ಷದ ನಿಷ್ಠಾವಂತರು ಅನ್ನುವಂಥ ಕಾರಣಕ್ಕೆ, ಯಾಕೆಂದ್ರೆ ಇಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಿ ಅಥವಾ ಬೇರೆ ಅಧಿಕಾರವನ್ನ ಕೊಡಿ ಅಂತೇಳಿ ಯಾವತ್ತೂ ಕೂಡ ಅವರು ಡಿಮ್ಯಾಂಡ್ ಅನ್ನ ಮಾಡಿದಂಥವ್ರಲ್ಲ. ಆದರೆ ಈ ಬಾರಿ ಸಂಪುಟದಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ಡಿಮ್ಯಾಂಡ್ ಕೂಡ ಹೆಚ್ಚಾಗಿತ್ತು. ಸಿದ್ದರಾಮಯ್ಯ ಅವರು ಕೂಡ ಹರಿಪ್ರಸಾದ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಆದರೆ ಮೊದಲ ಪಟ್ಟಿಯಲ್ಲಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. ಆಗ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಆಗಿದ್ದು ಹೌದು. ಆದರೆ ಹರಿಪ್ರಸಾದ್ ಅವರಿಗೆ ಈಗ ಅಂತಿಮವಾಗಿ KPCC ಅಧ್ಯಕ್ಷರು ಅಂತೇಳಿ ನಿನ್ನೆ ಬೆಳಿಗ್ಗೆ ಇದೇ ಸಮಯಕ್ಕೆ ಅವ್ರಿಗೆ ಒಂದು ದೂರವಾಣಿ ಕರೆ ಬರುತ್ತೆ. ನೀವು KPCC ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ನಿಮ್ಮನ್ನ, ನೀವು ರೆಡಿಯಾಗಿ ಅನ್ನುವಂಥ ಒಂದು ಮೆಸೇಜ್ ಅನ್ನ ಅಲ್ಲಿಂದ ಪಾಸ್ ಮಾಡಲಾಗತ್ತೆ. ಸೊ ಅಂದ್ರೆ ತಾಳ್ಮೆಯಿಂದ ಪಕ್ಷದ ನಿಷ್ಠೆಯನ್ನ ಬದಲಿಸಿದೆ, ಪಕ್ಷಕ್ಕಾಗಿ ಇಲ್ಲಿಯವರೆಗೂ ಕೂಡ ಹೋರಾಟ ಸಂಘಟನೆ ಇದರಲ್ಲೇ ಬಂದಿದ್ರಿಂದ ಅವರಿಗೆ ಈ ಒಂದು ಗುರುತರವಾದಂತಹ ಜವಾಬ್ದಾರಿ ಈಗ ಅವರ ಹೆಗಲಿಗೆ ಬಂದಿದೆ. ಸುಮಾರು 40 ವರ್ಷಕ್ಕೂ ಹೆಚ್ಚು ಕಾಲ ಅವರು ರಾಷ್ಟ್ರ ಮಟ್ಟದಲ್ಲೇ ರಾಜಕಾರಣವನ್ನ ಮಾಡಿದಂಥವ್ರು. ಇತ್ತೀಚೆಗೆ ಕಳೆದ 3-4 ವರ್ಷಗಳಿಂದ ಈಚೆಗೆ ಅವರು ರಾಜ್ಯ ರಾಜಕಾರಣಕ್ಕೆ ಪ್ರವೇಶವನ್ನ ಮಾಡಿದ್ರು MLC ಆಗಿ. ಸೊ ಅಲ್ಲಿಂದ ಈಗ ರಾಜ್ಯ ರಾಜಕಾರಣದಲ್ಲಿ ಈಗ ಮುಂದುವರೆದಿದ್ದಾರೆ. ಈಗ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಮುಂದೆ ಸಾಕಷ್ಟು ಸವಾಲುಗಳು ಕೂಡ ಇದೆ. ಅದರ ಜೊತೆಗೆ ಸಂಘಟನಾ ಚಾತುರ್ಯವನ್ನು ಹೊಂದಿರೋದ್ರಿಂದ ಬೇರೆ ಬೇರೆ ರಾಜ್ಯಗಳ ರಾಜ್ಯ ಉಸ್ತುವಾರಿಯಾಗಿ ಕೆಲಸವನ್ನ ಮಾಡಿರೋದ್ರಿಂದ ಹೈಕಮಾಂಡ್ ಮತ್ತೆ ರಾಜ್ಯ ನಾಯಕರ ನಡುವೆ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಪಕ್ಷವನ್ನ ಮುನ್ನಡೆಸ್ತಾರೆ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಬಲ ಹಿಂದುಳಿದ ಸಮುದಾಯದ ನಾಯಕನಿಗೆ ಆ ಪಟ್ಟವನ್ನ ಕಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಮತ್ತೆ ಸಂಘಟನೆ ಮಾಡಿ ಪಕ್ಷವನ್ನ 2028ಕ್ಕೂ ಕೂಡ ಅಧಿಕಾರಕ್ಕೆ ತರುವಲ್ಲಿ ಅವರ ಶ್ರಮ ಇದೆ, ಶ್ರಮವನ್ನ ಹಾಕ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗ್ತಾ ಇದೆ. ಸೊ ಇಲ್ಲಿ ಹರಿಪ್ರಸಾದ್ ಅವರು ಈಗಷ್ಟೇ ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾರಿಗೆ ಅಧಿಕಾರ ಬೇಕು, ಯಾರಿಗೆ ಸ್ಥಾನಮಾನಗಳು ಬೇಕು, DK ಶಿವಕುಮಾರ್ ಅವರ ಜೊತೆ ನೀವು ಹೋಗಿ, ಯಾರಿಗೆ ಪಕ್ಷ ಬೇಕು, ಯಾರಿಗೆ ಹೋರಾಟಗಳು ಬೇಕು, ಪಕ್ಷಕ್ಕಾಗಿ ಖರ್ಗೆ ಮತ್ತೆ ಸೋನಿಯಾ ಗಾಂಧಿ ಅವರ ಕೈಯನ್ನ ಬಲಪಡಿಸಬೇಕು, ನನ್ನ ಜೊತೆ ಬನ್ನಿ ಅನ್ನುವಂಥ ಒಂದು ಸಂದೇಶವನ್ನ ಇನ್ನೂ ಅಧಿಕೃತವಾಗಿ ಅಧಿಕಾರವನ್ನ ಸ್ವೀಕಾರ ಮಾಡುವ ಮುನ್ನವೇ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರ ಪಕ್ಷದ ಸಿದ್ಧಾಂತ ಮತ್ತೆ ಅವರ ಪಕ್ಷಕ್ಕಾಗಿ ಕೊಡ್ತಾ ಇರುವಂತಹ ನಿಷ್ಠೆ ಮತ್ತೆ ಎಷ್ಟು ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ CM ಕುರ್ಚಿಯಲ್ಲಿ ಇವತ್ತು ಪ್ರಬಲವಾದಂತ DK ಶಿವಕುಮಾರ್ ಅವರು ಕುಳಿತಿದ್ದಾರೆ. KPCCಯನ್ನ ಸಂಘಟನೆ ಮಾಡಿದಂಥವ್ರು, ಚದುರಿದ್ದ ಕಾರ್ಯಕರ್ತರನ್ನ ಒಗ್ಗೂಡಿಸಿದಂಥವ್ರು DK ಶಿವಕುಮಾರ್ ಅವರು. ಈಗ ಅವರಿಗೆ ಸೆಡ್ಡು ಹೊಡೆಯುವಂತಹ ರೀತಿಯಲ್ಲಿ ಹರಿಪ್ರಸಾದ್ ಅವರು ಮುನ್ನುಗ್ಲಿದ್ದಾರೆ ಅನ್ನುವಂಥದ್ದು ಇವತ್ತಿನ ಅವರ ಮಾತುಗಳಿಂದಲೇ ವ್ಯಕ್ತವಾಗತ್ತೆ. ನೋಡಿ, ಅಧಿಕಾರ ಮತ್ತೆ ಸ್ಥಾನಮಾನಕ್ಕಾಗಿ ನೀವು ನನ್ನಿಂದ ಬರಬೇಡಿ, ನೀವು ಆ ರೀತಿಯಾಗಿ ಏನಾದರೂ ನಿಮ್ಮಲ್ಲಿ ಧೋರಣೆಗಳಿದ್ರೆ ನೀವು ಹೋಗಿ DK ಶಿವಕುಮಾರ್ ಅವ್ರ ಜೊತೆ, ಯಾಕಂದ್ರೆ ಸರ್ಕಾರ ಇದೆ ಇವತ್ತು, ಅಲ್ಲಿ ಹೋಗಿ ನೀವು ಅವ್ರ ಜೊತೆಗೆ. ಆದರೆ ಯಾರೋ ಇಲ್ಲ, ನನಗೆ ಅಧಿಕಾರ ಸ್ಥಾನಮಾನಗಳು ಬೇಡ, ನಾನು ಪಕ್ಷಕ್ಕಾಗಿ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷಕ್ಕಾಗಿ ನಾನು ಹೋರಾಡ್ತೇನೆ ಅನ್ನುವಂಥ ಮನೋಭಾವ ಇದೆ, ಅವರೆಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿ ಮುಂದೆ ಇನ್ನೊಂದು ಅಪ್ಡೇಟ್ ಇದೆ, ನಾನು ಅದನ್ನ ನೋಡ್ಕೊಂಡು ನಿಮ್ಮನ್ನ ಮತ್ತೆ ಕನೆಕ್ಟ್ ಆಗ್ತೀನಿ. BK ಹರಿಪ್ರಸಾದ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಕೂಡ ಇದೆ.